ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಮಣ್ಣು ಗೊಬ್ಬರ ತೋರಿಸ್ತಿದ್ದಾರೆ ಅಂದ್ಕೊಂಡ್ರೆ ಸ್ವಲ್ಪ ಕನಕಾಂಬರ ಸಸಿ ಎಲ್ಲ ಹುಟ್ಟಿತ್ತಲ್ಲ ಅದನ್ನೆಲ್ಲ ರೀಪಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯಾವ ರೀತಿ ಪಾಟಿಂಗ್ ಮಿಕ್ಸ್ ಮಾಡ್ತೀನಿ ನೋಡಿ. ಮೊದಲಿಗೆ ಕೆಮ್ಮಣ್ಣು ಗೊಬ್ಬರ, ಇದು ಕೌಡನ್ ಕಾಂಪೋಸ್ಟ್ ನೋಡಿ. ಕಾಂಪೋಸ್ಟ್ ಯಾವ ಥರ ಇದೆ ಅಂತ ನಾನು ಇದೇ ರೀತಿಯೇ ಕಾಂಪೋಸ್ಟು ಮಣ್ಣು ಮಾತ್ರ ಮಿಕ್ಸ್ ಮಾಡೋದು. ಇದಕ್ಕೆ ನಾನು ಯಾವುದೇ ವರ್ಮಿ ಕಾಂಪೋಸ್ಟ್ ಆಗಲಿ ಪಾಟಿಂಗ್ ಮಿಕ್ಸ್ ಆಗಲಿ ಏನೂ ಮಾಡಲ್ಲ. ಬರೀ ಮಣ್ಣು ಕೆಮ್ಮಣ್ಣು ಮಾತ್ರ ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ನಾನು ಬರೀ ಕೆಮ್ಮಣ್ಣು ಗೊಬ್ಬರ ಅಷ್ಟೇ ಮಾತ್ರ ಮಿಕ್ಸ್ ಮಾಡೋ ಅಂಥದ್ದು. ನಾನು ಯಾವುದೇ ಗಿಡ ಹಾಕಬೇಕಾದ್ರೂ ಅಷ್ಟೇ ಫಸ್ಟು ಸೆಟ್ ಆಗೋವರೆಗೂ ನಾನು ಬರೀ ಕೌಡನ್ ಕಾಂಪೋಸ್ಟು ಮತ್ತು ಕೆಮ್ಮಣ್ಣು ಅಷ್ಟೇ ಮಿಕ್ಸ್ ಮಾಡಿ ಹಾಕೋವಂಥದ್ದು ನೋಡಿ. ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಮಣ್ಣಿಗೆ 1 ಬಕೆಟ್ ಗೊಬ್ಬರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮಣ್ಣು ಗೊಬ್ಬರ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಕನಕಾಂಬರ ಸಸಿನೇ ಇಡ್ತಾಯಿದ್ದೀನಿ. ಎಷ್ಟೊಂದು ಸಸಿ ಹುಟ್ಟಿತ್ತು, ಇನ್ನೂ ಇದೆ. ಆದರೆ ನಾನು ಸ್ವಲ್ಪ ಕೈಗೆ ಸಿಗೋವಂಥ ಸಸಿಗಳನ್ನ ಮಾತ್ರ ತಂದು ರೀಪಾಟ್ ಮಾಡ್ತಾ ಇರೋವಂಥದ್ದು. ಎಷ್ಟೊಂದು ಸಸಿ ಹುಟ್ಟುತ್ತೆ. ನಾನು ಫಸ್ಟು ಚಿಕ್ಕ ಪ್ಯಾಕೆಟ್ಗೆ ಹಾಕಿ ಅದು ಚೆನ್ನಾಗಿ ಬಂದಮೇಲೆ ನಾನು ದೊಡ್ಡ ಕವರ್ಗೆ ಹಾಕಿ ಸೇಲ್ ಮಾಡೋ ಅಂಥದ್ದು. ಚಿಕ್ಕ ಸಸಿನೇ ನಾನು ಯಾರಿಗೂ ಕಳಿಸೋದಿಲ್ಲ. ನಾನು ಇದೇ ರೀತಿಯೇ ಮಾಡೋ ಅಂಥದ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿವೆ ಸಸಿಗಳು ಅಂತ. ನಾನು ನೆಲದಿಂದ ಕಿತ್ತಿ ಈ ಥರ ಮಣ್ಣು ಗೊಬ್ಬರ ಎಲ್ಲ ತುಂಬಿಟ್ಟು ನಾನು ಪ್ಯಾಕೆಟ್ ಮಾಡಿ ಇಡೋ ಅಂಥದ್ದು ನೋಡಿ. ಸಸಿನೂ ಅಷ್ಟೇ ಎಷ್ಟು ಚೆನ್ನಾಗಿವೆ ಅಂತ. ಅದರಲ್ಲಿ ಇವತ್ತು ನನ್ನ ಗಾರ್ಡನಲ್ಲಿ ತುಂಬಾ ಸಸಿ ಇದ್ದೋ ಅವೆಲ್ಲ ಮತ್ತು ಅಲ್ಲೇ ಬಿಟ್ಟರೆ ಮಳೆ ಬಂದಾಗೆಲ್ಲ ಕೊಳ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಪ್ಯಾಕೆಟ್ ಮಾಡ್ತಾ ಇರೋದು. ನಾನು ಯಾವುದೇ ಪ್ಯಾಕೆಟು ಸಸಿ ಇಡಬೇಕು ಅಂದರೂ ಅಷ್ಟೇ ಬರೀ ಕೆಮ್ಮಣ್ಣು ಗೊಬ್ಬರನೇ ಯೂಸ್ ಮಾಡೋದು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಫಸ್ಟು ಸಸಿನ ಚೆನ್ನಾಗಿ ಸೆಟ್ ಮಾಡಬೇಕು ಅಂದರೆ ಕೆಮ್ಮಣ್ಣು ಗೊಬ್ಬರನ ಮಾತ್ರ ಯೂಸ್ ಮಾಡಬೇಕು. ಒತ್ತಿ ಹೇಳ್ತಾರಲ್ಲ, ಅಂದರೆ ಕೆಲವೊಬ್ಬರು ರೀಪಾಟಿಂಗ್ ಮಾಡುವಾಗ ಅದು ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡಿ ಮಾಡ್ತಾರೆ. ಆಮೇಲೆ ಅದು ಗಿಡ ಯಾವ ಸೈಜ್ ಇರುತ್ತೋ ಆ ಸೈಜಿಗೆ ತಕ್ಕನಂಥ ಕವರ್ಗಳನ್ನ ಅಥವಾ ಪಾಟ್ಗಳನ್ನ ಯೂಸ್ ಮಾಡಬೇಕು. ಸುಮ್ಮನೆ ಯಾವುದಕ್ಕೋ ಚಿಕ್ಕ ಸಸಿಗೆ ದೊಡ್ಡ ಪಾಟಲ್ಲಿ ಮಾಡೋದು, ದೊಡ್ಡ ಸಸಿನ ಚಿಕ್ಕ ಪಾಟಲ್ಲಿ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ. ನಾನು ಅದು ಕರೆಕ್ಟಾಗಿ ಅಳತೆ ಆಗುತ್ತೆ ಆ ಸಸಿ ಬರೋದಕ್ಕೆ. ಆ ಅಳತೆಗೆ ನಾನು ಕರೆಕ್ಟಾಗಿ ಇಡ್ತಾ ಇರೋವಂಥದ್ದು. ಇದು ತುಂಬ ಸಸಿಗಳಿತ್ತು, ಅದನ್ನೆಲ್ಲ ರೀಪಾಟ್ ಮಾಡ್ತಾಯಿದ್ದೀನಿ. ಇನ್ನೂ ವೀಡಿಯೋಗೆ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಸ್ವಲ್ಪ ಮಾತ್ರ ಗಿಡ ಇಡೋದನ್ನೇ ಯಾವ ರೀತಿ ಇಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇರೋಂಥದ್ದು. ನಾನು ಪ್ರತಿಯೊಂದು ಸಸಿನೂ ಅಷ್ಟೇ, ಸೇವಂತಿಗೆ ಸಸಿನೂ ಅಷ್ಟೇ ನಾನು ಇದೇ ರೀತಿಯೇ ಇಡೋದು. ಕನಕಾಂಬರ ಸಸಿ ಆಗಿರೋದು ಎಲ್ಲ ಸಸಿಗಳನ್ನೂ ನಾನು ಇದೇ ರೀತಿ ಕೆಮ್ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಸಸಿನ ಈ ಸೈಜಿನ ಕವರ್ ತೊಗೊಂಡು ಪ್ಯಾಕ್ ಮಾಡೋ ಅಂಥದ್ದು. ಇದು ಜಾಸ್ತಿ ಗಿಡಗಳಿರೋದ್ರಿಂದ ನಿಮಗೆ ಗಿಡಗಳು ನೋಡಿ ಯಾವ ಥರ ಇದೆ ಅಂತ. ಅದೆಲ್ಲ ನಮ್ಮ ಗಾರ್ಡನಲ್ಲಿ ಹುಟ್ಟಿದಂಥ ಸಸಿಗಳೇ. ಇದನ್ನೆಲ್ಲ ಫಸ್ಟು ನಾನು ಇದನ್ನ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದನೇ ಸಸಿ ಅಷ್ಟು ಚೆನ್ನಾಗಿ ಬರೋದು. ನಾನು ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ತಾಯಿಲ್ಲ, ನಿಮ್ಮ ಕಣ್ಮುಂದೆನೇ ತೋರಿಸ್ತಾ ಇದ್ದೀನಿ. ನಾನು ಈ ರೀತಿಯೇ ಗಿಡಗಳಿಗೆ ಪಾಟಿಂಗ್ ಮಿಕ್ಸ್ ರೆಡಿ ಮಾಡಿ ಗಿಡ ಇಡೋ ಅಂಥದ್ದು. ಈ ರೀತಿ ನಾನು ಮಾಡ್ತಾ ಇರೋವಂಥದ್ದು. ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸಸಿಗಳು ಅಷ್ಟೇ. ಸಸಿ ಯಾವುದೂ ಒಂದು ಹಾಳಾಗಲ್ಲ. ಯಾಕೆಂದರೆ ಕೌಡನ್ ಕಾಂಪೋಸ್ಟಲ್ಲೇ NPK ಇರೋದ್ರಿಂದ ತುಂಬಾ ಅದರಲ್ಲಿ ನೈಟ್ರೋಜನ್, ಫಾಸ್ಫರೇಟ್ ಏನು ಬೇಕೋ ಅದೆಲ್ಲ ಸಿಗೋದ್ರಿಂದ ಯಾವುದೇ ಕೆಮಿಕಲ್ ಅವಶ್ಯಕತೆ ಇರಲ್ಲ. ಅದರಲ್ಲೂ ನನ್ನ ಗೊಬ್ಬರ ಕಪ್ಪುಗೆ ಇರುತ್ತೆ. ಅದು ಪ್ಯೂರ್ ಸಗಣಿ ಗೊಬ್ಬರ ಆಗಿರೋದ್ರಿಂದ ಗಿಡಗಳು ಅಷ್ಟೇ ತುಂಬ ಬೇಗನೆ ಹಸ್ರಾಗಿ ಲೆಂತಿಯಾಗಿ ಬಂದ್ಬಿಡುತ್ತೆ ಗಿಡಗಳು. ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಅಷ್ಟೇ ಯಾವುದೇ ಗಿಡ ರೀಪಾಟ್ ಮಾಡಬೇಕಾದ್ರೆ ದಯವಿಟ್ಟು ಕೆಮ್ಮಣ್ಣು ಗೊಬ್ಬರ ಮಾತ್ರ ಯೂಸ್ ಮಾಡಿ. ಯಾವುದೇ ಕೆಮಿಕಲ್ ಗೊಬ್ಬರಗಳನ್ನ ಯೂಸ್ ಮಾಡಬೇಡಿ. ಗಿಡ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ನೋಡಿ. ಹಾಗೆ ನಿಂಬೆಹಣ್ಣಿನ ಬೀಜ ಹುಟ್ಟಿ ಅದರಲ್ಲೇನೆ ಕನಕಾಂಬರ ಸಸಿ ಮಾಡ್ಯಾನೇನೆ ಒಂದು ನಿಂಬೆ ಗಿಡನೂ ಸಿಕ್ಕಿತ್ತು. ಅದು ಕೂಡ ರಿಪೋರ್ಟ್ ಮಾಡ್ತಾಯಿದ್ದೀನಿ. ಬೀಜದಿಂದ ಬಂದಂಥ ಸಸಿ ಇದು. ತುಂಬಾ ಖುಷಿಯಾಗುತ್ತೆ ಆ ಥರ ಸಸಿಗಳೆಲ್ಲ ಹುಟ್ಟಿದಾಗ ನೋಡಿ. ಇದು ರಿಪೋರ್ಟ್ ಮಾಡ್ತಾಯಿದ್ದೀನಿ. ಅದನ್ನು ಒಂದು ಸಣ್ಣ ಕವರ್ಗೆ ಇಷ್ಟಿದೆ. ತುಂಬ ಚೆನ್ನಾಗಿ ಬಂದಿತ್ತು ಸಸಿ, ಅದನ್ನು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಸಸಿ. ಅದು ನಿಂಬೆ ಬೀಜದಿಂದನೇ ಹುಟ್ಟಿರೋ ಅಂಥದ್ದು. ನಾವು ನಿಂಬೆಹಣ್ಣೆಲ್ಲ ಕುಯ್ದು ಎಸ್ತಿರ್ತೀವಲ್ಲ, ಆ ಬೀಜ ಎಸ್ತಿರೋದ್ರಿಂದನೇ ಅದರಿಂದನೇ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಲಾಸ್ಟಿಗೆ ನಾನೆಲ್ಲ ನೆರಳಲ್ಲಿ ಇಟ್ಬಿಟ್ಟು ಗಿಡಗಳಿಗೆ ಈ ಥರ ನೀರು ಹಾಕ್ತಾಯಿದ್ದೀನಿ. ಇಷ್ಟೊಂದು ನೀರು ಹಾಕಬೇಕಂದ್ರೆ ಇವಾಗ ತುಂಬಾ ಮಳೆ ಏನಿಲ್ಲ, ಬಿಸಿಲಿರೋದ್ರಿಂದ ನಾನು ಇವಾಗ ಎಷ್ಟು ನೀರು ಹರಿದೋಗಾಗ ಹಾಕ್ತೀನೋ ಮತ್ತು ನಾನು ಹಾಕೋದೆ ಇನ್ನೊಂದು ವಾರ ಬಿಟ್ಕೊಂಡು ನೋಡಿ. ಇವರು ಪದ್ಮ ಅಂತ ನಾನು ಚನ್ಸನದವ್ರಿಗೆ ಕೊರಿಯರ್ ಮಾಡಿದ್ದೆ ಗಿಡಗಳನ್ನ. ಅವ್ರ ತಂಗಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಗಾರ್ಡನ್ ನೋಡೋಕ್ಕೆ ಅಂತ ಬಂದಿದ್ದರು. ಅವರು ನೋಡ್ತಾಯಿದ್ರು ಮತ್ತು ಪ್ಲ್ಯಾಂಟ್ಸ್ಗಳನ್ನೆಲ್ಲ ತೊಗೊತಾಯಿದ್ರು. ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಯಾವ ಥರ ಸೇವಂತಿಗೆ ಸಸಿ ಬರುತ್ತೆ. ನನಗೆಲ್ಲ ಗೊತ್ತು, ನಮ್ಮ ಅಕ್ಕ ಕೊಟ್ಟು ಕಳಿಸಿದ್ದಾರೆ, ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ ಅಂತ ಹೇಳಿದ್ರು. ಮುಂದೆ ಹೋಗ್ತಾ ಇದ್ದಾರಲ್ಲ ಅವರು ಪದ್ಮ ಅವ್ರ ತಂಗಿ, ಮತ್ತು ಹಿಂದೆ ಹೋಗ್ತಾ ಇರೋರು ಫ್ರೆಂಡ್ಸು. ಆಮೇಲೆ ಅವ್ರು ಕೇಳ್ತಾಯಿದ್ರು ಪನ್ನೀರ್ ರೋಸ್ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಅದೆಲ್ಲ ಸ್ಮೆಲ್ಲೆಲ್ಲ ನೋಡ್ತಾಯಿದ್ರು. ಅದು ಪನ್ನೀರ್ ರೋಸು ಅಂತಲೂ ಹೇಳ್ತಾಯಿದ್ರು. ಅಲ್ಲಿದೆ ಪ್ಲ್ಯಾಂಟ್ಸ್ ಎಲ್ಲ ಅಂತಲೂ ಹೇಳ್ತಾಯಿದ್ದೆ ನಾನು. ಅವರು ನೋಡ್ತಾಯಿದ್ರು ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತೆಲ್ಲ ನೋಡ್ತಾಯಿದ್ರು. ಅವರು 4 ಜನ ಬಂದಿದ್ದರು.
4 ಜನನೂ ಅಷ್ಟೇ ಗಾರ್ಡನ್ನ ವಿಸಿಟ್ ಮಾಡ್ತಾಯಿದ್ರು ಮತ್ತು ಸುಮಾರು ಪ್ಲ್ಯಾಂಟ್ಸ್. ಆಮೇಲೆ ಅವರು ಸೇವಂತಿಗೆ ಸಸಿಗಳನ್ನ ನಾನು ಗಿಡ ಎಲ್ಲಿದೆಯೋ ಅಲ್ಲಿರೋ ಗಿಡಗಳನ್ನೇ ಕೊಡಿ ಅಂತ ಹೇಳ್ಬಿಟ್ಟು ಅವರು ಗಿಡಗಳನ್ನ ತೆಗೆಸ್ಕೊತಾಯಿದ್ರು. ನಾನು ಆ ಗಿಡಗಳನ್ನೆಲ್ಲ ತೆಕ್ಕೊಡ್ತಾಯಿದ್ದೆ. ನೋಡಿ ಅವರೆಲ್ಲ ಕುತ್ಕೊಂಡು ಗಾರ್ಡನ್ ನೋಡ್ತಾ ಇದ್ದಾರೆ. ಇನ್ನಿಬ್ಬರು ಮಾತ್ರ ನನಗೆ ಈ ಪ್ಲ್ಯಾಂಟ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಗಿಡದ ಹತ್ರನೇ ಬಂದು ಪ್ಲ್ಯಾಂಟ್ಗಳನ್ನ ತೆಗೆಸ್ಕೊತಾ ಇದ್ದಂಥದ್ದು. ನಾನು ಯಾವ್ಯಾವ ಕಲರ್ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾಂಟ್ಸ್ನೂ ಕೂಡ ತೆಕ್ಕೊಡ್ತಾ ಇದ್ದೀನಿ. ಅದು ಅವರು ಅಲ್ಲಿ ನೀವು ಸಸಿಯಿಂದಲೇ ತೆಕ್ಕೊಡಿ ಅಂತ ಹೇಳಿದ್ರು. ಹಂಗಾಗಿ ನಾನು ಅವರು ಎಲ್ಲಿ ಸಸಿ ಯಾವುದ್ಯಾವ್ದು ಕೇಳಿದ್ರು ಅದನ್ನು ಅಲ್ಲಿಂದನೇ ತೆಕ್ಕೊಡ್ತಾ ಇದ್ದೀನಿ. ಅವರು ಕೂಡ ಅವ್ರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಸೇವಂತಿಗೆ ಸಸಿ. ಅವ್ರು ಬಂದಾಗ ಈ ಥರ ಹರಡ್ಕೊಂಡಿದೆ ನೋಡಿ, ನೆಲದಲ್ಲಿ ಈ ಥರ ಹರಡ್ಕೊಂಡಿದೆ. ಅವ್ರು ಈ ಥರ ಸಸಿನೇ ಕೇಳಿದ್ರು, ನಿಮ್ಮ ಸಸಿನೇ ಕೊಡಿ ನನಗೆ ನೀವು ಎಲ್ಲೇ ಯಾವ ಕಲರ್ ಅಂತ ಹೇಳಿದ್ರು ಅದೇ ಕಲರ್ದು ಅಂತೇಳಿ ಅವ್ರು ಹೇಳ್ತಾಯಿದ್ರು. ಅದನ್ನೇ ಹೇಳ್ತಾಯಿದ್ದೆ. ಎಲ್ಲ ಸಸಿನೂ ತೆಕ್ಕೊಟ್ಟು ಆಮೇಲೆ ಒಂದು ಪಿಟೋನಿಯಾ ಗಿಡ ಕೇಳಿದ್ರು. ಅದು ಪಿಟೋನಿಯಾಗೆ ಸಸಿ ಇದೆಯಲ್ಲ ಅದನ್ನೇ ಕೊಡ್ತೀನಿ ರೀ ಅಂದ್ಬಿಟ್ಟು ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾಯಿದ್ದೆ. ಅವರೆಲ್ಲ ನೋಡ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಅದನ್ನು ಕೂಡ ಸ್ವಲ್ಪ ಮಣ್ಣು ಕಟ್ಟಿ ಅದು ಪಿಟೋನಿಯಾ ಗಿಡನೆಲ್ಲ ಕೊಡ್ತಾಯಿದ್ದೆ. ನನಗೂ ಖುಷಿ ಆಯಿತು. ಅವರು ಪದ್ಮ ಅವರು ತಂಗಿಗೆಲ್ಲ ರೆಫರ್ ಮಾಡಿ ಹೋಗಿ ಗಾರ್ಡನ್ ನೋಡಿಕೊಂಡು ಗಿಡಗಳೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದಾಗ ನನಗೂ ತುಂಬಾ ಖುಷಿ ಆಯಿತು. ಅಂದರೆ ಅವರು ಬಲ್ಕ್ ಕಸ್ಟಮರೇ, ಒಂದು 2000 ರೂಪೀಸ್ ಅಮೌಂಟಿಗೆ ಪ್ಲ್ಯಾಂಟ್ಸ್ಗಳನ್ನೆಲ್ಲ ತೊಗೊಂಡಿದ್ದಂಥವ್ರು. ಅವ್ರ ತಂಗಿಗೂ ಕೂಡ ರೆಫರ್ ಮಾಡಿದ್ದಾರೆ. ನೋಡಿ ಇದು ದಾಸವಾಳ, ಒಂದೇ ಗಿಡದಲ್ಲಿ 4 ಯೆಲ್ಲೋ ಕಲರ್ ದಾಸವಾಳ ಬಿಟ್ಟಿದೆ. ಮತ್ತು ಹಾಗೆ ಪಿಂಕ್ ಕಲರು ಪಕ್ಕದಲ್ಲೇ ಇಟ್ಟಿದ್ದೀನಿ. ಇದೆಲ್ಲ ಪಾಟಲ್ಲಿರೋವಂಥದ್ದೇ, ನೆಲದಲ್ಲ. ಆದರೂ ಪಾಟಲ್ಲೂ ಎಷ್ಟು ಚೆನ್ನಾಗಿ, ಕೆಲವರು ಪಾಟಲ್ಲೂ ಹೂ ಬಿಡಲ್ಲ ಅಂತಾರೆ. ನೋಡಿ ಇದು ಮೇಲ್ಮೆಣ್ಸಿನ ಗಿಡ ಅಂತ ಹೇಳಿದ್ನಲ್ಲ, ಗಾಂಧಾರಿ ಮೆಣಸು ಅಂತ. ನೋಡಿ ಇದು ಅಷ್ಟೆಲ್ಲ ಗಿಡದಲ್ಲಿ ಹಣ್ಣಾಗಿತ್ತು. ಅದನ್ನೆಲ್ಲ ಇವತ್ತು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಅವ್ರು ಬಂದಾಗೆಲ್ಲ ಹರಡ್ಕೊಂಡಿತ್ತು. ಇವಾಗ ನಾವು ಅದನ್ನೆಲ್ಲ ಕೋಲು ಹೊಡೆದ್ಬಿಟ್ಟು ಮಳೆ ಬಂದರೆ ನೀರೆಲ್ಲ ಹರಿದೋಗೋ ಥರ ಕ್ಲೀನಾಗಿ ಕಡ್ಡಿಗಳನ್ನ ನಿಲ್ಲಿಸಿ ಅದಕ್ಕೆ ದಾರ ಕಟ್ಟಿರ್ತೀನಿ. ಎಷ್ಟು ಚೆನ್ನಾಗಿದೆ. ಅದ್ರ ಮಧ್ಯದಲ್ಲಿ ಒಂದೊಂದು ಹುರುಳಿ ಗಿಡನೂ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲೂ ಕೂಡ ಸ್ವಲ್ಪನೂ ಜಾಗ ವೇಸ್ಟ್ ಮಾಡಲ್ಲ. ಎಲ್ಲಿ ಜಾಗ ಇರುತ್ತಲ್ಲ. ನೋಡಿ ಗುಲಾಬಿ ಗಿಡನೂ ಇದೆ. ನೋಡಿ ಈ ರೀತಿ ಆಲ್ ಓವರ್ ವ್ಯೂ ತೋರಿಸ್ತಾ ಇದ್ದೀನಿ. ಇದು ಮನೆ ಹಿಂದೆಗಡೆ ಇರೋವಂಥ ಸೇವಂತಿಗೆ ಸಸಿನ ನಾನು ಈ ರೀತಿ ಕಡ್ಡಿ ಹೊಡೆದು ಕಟ್ಟಿರೋ ಅಂಥದ್ದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದೆಲ್ಲನೂ ಅಷ್ಟೇನೆ ನನಗೆ ವಾಲ್ ಓವರ್ ಗಾರ್ಡ್ ವಿವನ್. ಅದರಲ್ಲೂ ನೋಡಿ ನನ್ನ ಪಾಟಲ್ಲಿ ಯಾವ ಥರ ಪರ್ಪಲ್ ಗೊಂಚಲು ಥರ ಹೂ ಬಿಟ್ಟಿದೆ ಅಂತ. ಕೆಲವರು ಹೂನೇ ಬರಲ್ಲ ಅಂತೀರ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ನೀನು ಎಲ್ಲ ಪಾಟು ಶಂಖ ಪುಷ್ಪ ಅಂತೂ ಇವತ್ತು ತುಂಬಾ ಬಿಟ್ಟಿದೆ, ಬ್ಲೂ ಕಲರು. ತುಂಬಾ ಖುಷಿಯಾಯಿತು ನೋಡಿ. ಇದು ಅಷ್ಟೇ ವೈಟು ಒಂದೆರಡು ಬಿಟ್ಟಿದೆ. ನೋಡಿ ಪರ್ಪಲ್ ಅಂತೂ ಸಿಕ್ಕಾಬಟ್ಟೆ ಪಾಟಲ್ಲೇ ಗೊಂಚಲು ಥರ ಹೂ ಬಿಟ್ಟಿದೆ. ನಾನು ಹೇಳ್ತೀನಿ ನೀವು ಹೂವೇ ಬರಲ್ಲ ಅಂತೀರ. ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ. ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸಬರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.